ಮೇನ್ ರೋಡ್ ರಸ್ತೆ ಎದುರುಗಡೆನೆ ಮನೆ ಇರುತ್ತೆ ಅಂಥವ್ರು ನೋಡಿ, ಮನೆಯಲ್ಲಿ ಮಕ್ಕಳಿರುವಾಗ ಎಷ್ಟು ಜಾಗ್ರತೆ ಇರಬೇಕು ಅಂತಂದರೆ ನೋಡಿ, ಕೇರಳದಲ್ಲಿ ಆಗಿರುವಂಥ ಈ ಒಂದು ಘಟನೆ. ರಸ್ತೆನೇ ಮೇಯ್ನ್ ರೋಡ್ ಇದೆ, ಮೇಯ್ನ್ ರೋಡ್ ಹತ್ರನೇ ಅವ್ರದ್ದು ಮನೆ ಇರುವಂಥದ್ದು. ಆ ಮಗು, ಒಂದು ಸಣ್ಣ ಮಗು ಹೇಗೋ ನಿಧಾನಕ್ಕೆ ತೆಳ್ಕೊಂಡು ರಸ್ತೆ ಹತ್ರ ಬಂದ್ಬಿಟ್ಟಿದೆ, ಮನೆ ಬಾಗಿಲು ದಾಟಿ. ನೋಡಿ, ಆ ಮನೇಲಿರುವಂಥ ಪೋಷಕರಿಗೂ ಅದು ಗೊತ್ತಾಗಿಲ್ಲ. ಹೈವೇ ರೋಡ್ ನೋಡಿ, ಎಷ್ಟು ಸ್ಪೀಡಾಗಿ ವೆಹಿಕಲ್ಗಳೆಲ್ಲ ಬರುವಂಥದ್ದು. ಇಂಥ ರೋಡಲ್ಲಿ ಆ ಮಗು ಬಂದು ಕೂತ್ಕೊಂಡಾಗ ನೋಡಿ, ಸ್ಪೀಡಾಗಿ ಬರ್ತಿರುವಂಥ ಒಬ್ಬ ಬಸ್ ಚಾಲಕ ಇವರು ಆ ಮಗುನ ಒಂದು ದೂರದಿಂದನೇ ಗಮನಿಸಿ, ಸ್ಪೀಡಾಗಿದ್ದರು ಇವರು, ಆದರೂ ಸಹ ಬಸ್ಸಿಂದ ಅದನ್ನು ಗಮನಿಸಿ ಡ್ರೈವರ್ ನಿಲ್ಲಿಸಿರುವಂಥದ್ದು. ನಿಜವಾಗ್ಲೂ ಒಂದು ಎಷ್ಟು ಇವರಿಗೆ ಸಲ್ಯೂಟ್ ಹೇಳಿದ್ರು ಸಾಕಾಗಲ್ಲ ನೋಡಿ. ಆ ಮಗುನ ಕಂಡ ತಕ್ಷಣ ಗಾಡಿಯಲ್ಲೇ ನಿಲ್ಲಿಸಿ ನೋಡಿ, ಅಲ್ಲಿ ಕಂಡಕ್ಟರ್ ಪಟ್ ಅಂತ ಓಡೋಗಿ ಆ ಮಗು ಎತ್ಕೊಬರುವಂಥದ್ದು ನೋಡಿ. ಬೈಕು, ಕಾರು ಎಲ್ಲ ಸಿಕ್ಕಾಪಟ್ಟೆ ಸ್ಪೀಡ್ ಇರುವಾಗ ಈ ರೀತಿ ಪೋಷಕರು ಒಂದು ಬೇಜವಾಬ್ದಾರಿ ಮಾಡಿ ಸಣ್ಣ ಮಕ್ಕಳು ಮನೆಯೊಳಗಿದ್ದಾಗ, ಅದರಲ್ಲೂ ರಸ್ತೆ ಬದಿ ಇದ್ದಾಗಂತೂ ಭಾಳ ಜಾಗ್ರತೆ ಇರಬೇಕು ನೋಡಿ. ಸಣ್ಣ ಮಕ್ಕಳಿದ್ದಾಗ ಭಾಳ ವಿಡಿಯೋ ವೈರಲ್ ಆಗಿದೆ ನೋಡಿ. ಪ್ರತಿಯೊಬ್ಬರು ಸಣ್ಣ ಮಕ್ಕಳು ಮನೆಯಲ್ಲಿದ್ದಾಗ ಈ ರೀತಿ ಒಂದು ಕೆಲಸ ಕಾರ್ಯದಲ್ಲಿ ಬ್ಯುಸಿ ಇದ್ದಾಗ, ಆ ಪಾಡಿಗೆ ಆಟಾಡ್ಕೊಂಡಿದ್ದಾಗ ಒಂಚೂರು ಗೊತ್ತಿಲ್ಲದೆ ದಾಟ್ ಬಂದರೆ ಈ ಥರ ದೊಡ್ಡ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಸಣ್ಣ ಮಕ್ಕಳು ಅಥವಾ ಒಂದು ರಸ್ತೆ ಬದಿ ಯಾವುದೇ ಒಂದು ಮನೆಗಳಿದ್ರು, ಪ್ರಾಣಿ ಪಕ್ಷಿಗಳು ಏನಾದರೂ ಟಕ್ಕಂತ ರೋಡಿಗೆ ಓಡಿ ಬಂದುಬಿಡ್ತವೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರುವಂಥದ್ದು ಒಳ್ಳೆಯದು ನೋಡಿ. ನಿಜವಾಗ್ಲೂ ಈ ಬಸ್ ಡ್ರೈವರಿಗೆ ಒಂದು ಸಲ್ಯೂಟ್ ಕೊಡಲೇಬೇಕಲ್ವ.